ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಗೊತ್ತಾ? ಅಕ್ಕಿ ತರಿ ಉಪ್ಪಿಟ್ಟು. ಅಕ್ಕಿ ತರಿನಲ್ಲಿ ಯಾರ್ಯಾರು ಉಪ್ಪಿಟ್ಟು ತಿಂದಿದ್ದೀರಾ ನೋಡಿ. ಮೊದಲೆಲ್ಲ ನಾವು ಅಕ್ಕಿನಲ್ಲಿ ಹುರಿದು ಮಾಡ್ಕೊಳ್ತಾ ಇದ್ವಲ್ಲ, ಈಗ ರೆಡಿ ರಾ ರೈಸ್ ತರಿ ಬಂದಿದೆ, ಅಕ್ಕಿ ತರಿ. ಇದರಲ್ಲಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. 2 ಕಪ್ಪು ಅಕ್ಕಿ ರವೆ ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ನಾವು ಮೊದಲಿಗೆ ಎಲ್ಲನೂ ಅಕ್ಕಿನ ಚೆನ್ನಾಗಿ ಕೆಂಪಗೆ ಹುರಿದು ಬಿಟ್ಟು ಅದನ್ನು ಪುಡಿ ಅಂದರೆ ನುಚ್ಚು ಥರ ರವೆ ಥರ ಮಾಡ್ಕೊಳ್ತಾ ಇದ್ವಿ. ಇವಾಗ ರೆಡಿನೇ ಸಿಗ್ತಾ ಇದೆ. ಅದಕ್ಕೆ ನಾನು ಇವತ್ತು ರೆಡಿ ಅಕ್ಕಿ ತರಿನೇ ತೊಗೊಂಡು ಬಂದಿದ್ದೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೆಂಪಗೆ ಅನ್ನೋವರೆಗೂ ಹುರ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ತರಿ ಉಪ್ಪಿಟ್ಟು. ಅಕ್ಕಿ ತರಿ ಉಪ್ಪಿಟ್ಟು ತಿಂದಿರೋರಿಗೆ ಗೊತ್ತು ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ಯಾವತ್ತೂ ಆಗಲಿ ಉಪ್ಪಿಟ್ಟಿಗೆ ಶುಂಠಿನ ಹಾಕ್ಕೊಳ್ಬೇಕು. ಇದರ ಟೇಸ್ಟ್ ಸೀಕ್ರೆಟ್ ಇರೋದೇ ಶುಂಠಿನಲ್ಲಿ. ಅಕ್ಕಿ ರವೆನ ಚೆನ್ನಾಗಿ ಕೆಂಪಗೆ ಹುರಿದುಕೊಳ್ಳೋಣ. ಇದು ತುಂಬ ಈಸಿಯಾಗಿದೆ ನಮಗೆ ಅಕ್ಕಿ ತರಿ ಸಿಕ್ಕಿರೋದ್ರಿಂದ. ಇದರಲ್ಲಿ ನಾವು ಬೇರೆ ಬೇರೆ ಅಡುಗೆಗಳೆಲ್ಲ ಮಾಡ್ಕೋಬೋದು. ಅಕ್ಕಿ ತರಿಯಿಂದ ಬಿಸಿಬೇಳೆಬಾತು ಮಾಡ್ಕೋಬೋದು, ಮತ್ತು ಪೊಂಗಲ್ ಥರನೂ ಮಾಡ್ಕೋಬೋದು. ನಮಗೆ ಯಾವ ರೀತಿ ಅಡುಗೆಗಳನ್ನ ಚೇಂಜ್ ಮಾಡ್ಕೋಬೋದು ಅಂತ ಅನಿಸಿದ್ರೆ ಆ ರೀತಿ ಎಲ್ಲ ಮಾಡ್ಕೋಬೋದು. ಕೆಂಪಗೆ ಹುರಿಬೇಕು ನೋಡಿ, ಕೆಂಪಗಾಗಿದೆ ಮತ್ತು ಅಂತಲೂ ಇದೆ. ಇದಕ್ಕೆ ನೀವು ತರಕಾರಿ ಹಾಕಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ತರಕಾರಿ ಹಾಕ್ತೀರ ಬರೀ ಉಪ್ಪಿಟ್ಟು ಬೇಕಾದರೂ ಮಾಡ್ಕೋಬೋದು. 2 ಥರ ಟ್ವಿಸ್ಟ್ ಕೊಡ್ಬೋದು ನಾವು ಇದಕ್ಕೆ. ಚಕ್ಕೆ ಲವಂಗ ಹಾಕಿ, ಚಕ್ಕೆ ಲವಂಗ ಪೌಡ್ರ್ ಹಾಕಿಬಿಟ್ಟು ಟ್ವಿಸ್ಟ್ ಕೊಡ್ಬೋದು. ಇಲ್ಲ ಅಂತಂದರೆ ನಾವು ಬರೀ ಶುಂಠಿ ಹಾಕ್ಕೊಂಡು ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ, ದೇಹಕ್ಕೆ ತಂಪು ಬಿಸಿಲು ಕಾಲದಲ್ಲಿ. ಹಾಗಾಗಿ ನಾನು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹೀಟ್ ಆಗಿದ್ದಾಗ ಈ ಥರ ಮಾಡ್ಕೋಬೋದು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಕೆಂಪಗಾದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ, ನಾನು ಒಣಗಿದ ಮೆಣಸಿನ್ಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಕೆಂಪಗೆ ಹುರಿದುಕೊಳ್ಳೋಣ. ಈಗ ಒಂದು ಸ್ವಲ್ಪ ತರಕಾರಿ ಬೆರೆಸ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟು, 1 ಹಿಡಿ ಕ್ಯಾರೆಟು, 1 ಹಿಡಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಾನು 2 ಕಪ್ಪು ರವೆಗೆ. ನೀವು ತರಕಾರಿ ಹಾಕಿ ಆದರೂ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ತರಕಾರಿ ಬೇಡ ಅಂತನ್ನೋರಾದರೆ ತರಕಾರಿ ಹಾಕ್ಕೊಳ್ದಿರೇನೂ ಮಾಡ್ಬೋದು. ಇದು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಹುರಿದ್ಕೋಬೇಕು. ಕೆಂಪಗೆ ಅಂತಂದರೆ ತರಕಾರಿನಲ್ಲಿ ಇದು ನಾವು ಹುರ್ಕೋಬೇಕಾದ್ರೇ ತರಕಾರಿಯಲ್ಲಿ ಇರೋ ನೀರಿನಲ್ಲೇ ಅದು ಬೆಂದುಬಿಡುತ್ತೆ. ನಾನು ಮಾಮೂಲಾಗಿ ಸ್ವಲ್ಪ ಬಿಸಿನೀರು ಇಟ್ಕೊಂಡೇ ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರನ್ನ ಕಾಯಿಸಿರೋ ನೀರನ್ನ ಹಾಕ್ಕೊಂಬಿಟ್ರೆ ಬೇಗ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ರವೆ ಗಂಟು ಬರ್ದಿರೋ ಹಾಗೆ ಅದನ್ನು ತಿರುಗಿಕೊಂಡು ರವೆ ಹಾಕ್ಕೋಬೇಕು. ನೋಡಿ, 1ಕ್ಕೆ 2ರಷ್ಟು ನೀರು ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಆಗಿಬಿಡುತ್ತೆ ಅಂತ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಮುಚ್ಚಿಟ್ಕೊಂಡಿದ್ದೀನಿ. ಶುಂಠಿನ ನಾವೇನು ಮಾಡ್ಬೋದು ಅಂತಂದರೆ, ನಾವು ಹಾಕೋದು ಮರ್ತ್ಬಿಟ್ಟಿರ್ತೀವಿ. ಆವಾಗ ಈ ರೀತಿ ಕೊನೆಯಲ್ಲಿ ಸಹ ಹಾಕ್ಕೋಬೋದು, ಏನೂ ಆಗೋದಿಲ್ಲ. 1ಕ್ಕೆ 1 ಅಳತೆ ನೀರು ಇಟ್ಕೊಂಡ್ರೆ ಸರಿಯಾಗಿ ಬರುತ್ತೆ. ಇನ್ನು ಸ್ವಲ್ಪ ನೀರು 1ಕ್ಕೆ 1.5 ಅಳತೆ, 1ಕ್ಕೆ 2 ಅಳತೆ ನೀರು ಇಟ್ಕೊಂಡ್ರೆ ಸರಿಯಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ನಾನು ಕರೆಕ್ಟಾಗಿ 1ಕ್ಕೆ 2 ಅಳತೆ ಇಟ್ಕೊಂಡಿದ್ದೀನಿ. ಸರಿಯಾಗಿ ಬಂದಿದೆ ಉದುರಾಗಿ. ನಾನು ಮಾಡಿರೋ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.